ಇನ್ನು ಆಂಧ್ರದಲ್ಲಿ ಮುಸ್ಲಿಂ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಹೇಳಿ ಎಸ್ಸಿ ಎಸ್ಟಿ ಮೀಸಲಾತಿಗೆ ಕನ್ನ ಹಾಕಿದ್ದಾರೆ ಅಂತ ಕೂಡ ಒಂದು ಆರೋಪ ಕೇಳಿ ಬಂತು. ಮುಸ್ಲಿಮರಿಗೆ ಮೀಸಲಾತಿ ಜಾರಿ ಮಾಡಬೇಕು ಅಂತ ಎಸ್ಸಿ ಎಸ್ಟಿ ಮೀಸಲಾತಿಗೆ ಕನ್ನ ಹಾಕಿಬಿಟ್ಟಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ದಲಿತರ ಮೀಸಲಾತಿಯನ್ನು ಕಿತ್ತಾಕಿ ಮುಸ್ಲಿಮರಿಗೆ ಕೊಡ್ತಾ ಇದೆ ಎನ್ನುವ ಒಂದು ಆರೋಪ ಚುನಾವಣಾ ಭಾಷಣಗಳಲ್ಲಿ ಕೇಳಿ ಬರ್ತಾ ಇದೆ. ಆಂಧ್ರದಲ್ಲಿ ಮಾಡಿದಂತೆ ಇಡೀ ದೇಶದಲ್ಲೇ ಈ ಥರ ಒಂದು ಮಾಡಬೇಕು, ಮೀಸಲಾತಿಯನ್ನು ಧರ್ಮಾಧಾರಿತವಾಗಿ ಅವರಿಗೆ ಕೊಟ್ಬಿಡಬೇಕು ಅಂತ ಸಂಚು ಮಾಡಿದೆ, ಹೊಂಚು ಹಾಕಿದೆ ಕಾಂಗ್ರೆಸ್ ಅಂತ ಹೇಳಿ ಆರೋಪ ಕೇಳಿ ಬಂತು. ರಾಜಸ್ಥಾನದಲ್ಲಿ ಈ ಆರೋಪವನ್ನು ಮಾಡಿದ್ಯಾರು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಮಾಡಿದ್ರು. ಮುಸ್ಲಿಂ ಮೀಸಲಾತಿ ಆರೋಪವನ್ನು ಅವರಲ್ಲಿ ಮಾಡಿದರು ನರೇಂದ್ರ ಮೋದಿಯವರು. ಆದರೆ ಆಂಧ್ರ ಮುಸ್ಲಿಂ ಮೀಸಲಾತಿಯಲ್ಲಿ ಮೋದಿಯವರು ಹೇಳಿರುವಂತೆ ನಡೀತಾ ಇರೋದು ನಿಜನಾ, ಆಗಿರೋದು ನಿಜನಾ ಆ ಥರ ಅಂತ ಚೆಕ್ ಮಾಡಿದಾಗ ಮೋದಿಯವರು ಹೇಳಿದ್ದು ಅಪ್ಪಟ ಸುಳ್ಳು, ಹಸಿ ಸುಳ್ಳು ಅಂತ ಹೇಳ್ತಾ ಇದೆ ಸರ್ಕಾರಿ ದಾಖಲೆಗಳು. ಈ ಥರ ಯಾರ್ದೋ ಮೀಸಲಾತಿ ಕಿತ್ತುಬಿಟ್ಟು ಮುಸ್ಲಿಮರು ಕೊಟ್ಟುಬಿಟ್ಟಿದ್ದಾರೆ ಎನ್ನುವ ಒಂದು ವಿಚಾರ ಇದೆಯಲ್ಲ, ಆರೋಪ ಇದೆಯಲ್ಲ, ಹಸಿ ಸುಳ್ಳು ಅಂತೇಳಿ ದಾಖಲೆ ಮಾತಾಡ್ತಾ ಇವೆ. ಇವತ್ತಿಗೆ ಅವಿಭಜಿತ ಆಂಧ್ರದಲ್ಲಿ, ಆಗ ಆಂಧ್ರ ತೆಲಂಗಾಣ ಎಲ್ಲ ಇತ್ತಲ್ಲ, ಒಟ್ಟಿಗೆ ಇದ್ವಲ್ವಾ, ಅವತ್ತಿನ ಕಾಲದ ಕಥೆ ಇದು. ಅವತ್ತಿಗೆ ಮೀಸಲಾತಿ ನೀಡುವಂಥ ಪ್ರಸ್ತಾಪ ಮಾಡಿರೋದು ನಿಜ. ಯಾರ್ದೋ ಕಿತ್ತುಬಿಟ್ಟು ಇನ್ನೊಬ್ಬರು ಕೊಡಬೇಕಾ? ನೋ, ಆ ರೀತಿ ಅಲ್ಲ. ಆದರೆ ಮೋದಿಯವರು ಹೇಳಿದ ರೀತಿಯಲ್ಲಿ ಮುಸ್ಲಿಂ ಮೀಸಲಾತಿ ಆಂಧ್ರದಲ್ಲಿ ಜಾರಿ ಆಗಿರಲೇ ಇಲ್ಲ. ಎಸ್ಸಿ ಎಸ್ಟಿಗಳದ್ದು OBCಗಳದ್ದು ತಂದು ಅದನ್ನು ಮುಸ್ಲಿಮರಿಗೆ ಕೊಡುವಂಥ ರೀತಿಯಲ್ಲಿ ಆಂಧ್ರದಲ್ಲಿ ಮೀಸಲಾತಿ ಜಾರಿ ಆಗಿರಲಿಲ್ಲ. ಮೀಸಲಾತಿ ಬೇಕು ಅಂತ ಪ್ರಸ್ತಾಪ ಇದ್ದದ್ದು ನಿಜ, ಜಾರಿ ಮಾಡಿಲ್ಲ ಅದನ್ನು. ಹೇಗೆ ಅಂತ ಹೇಳಿದ್ರೆ 1993ರಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡಲಾಗುತ್ತೆ. ಯಾರ್ದೋ ತೆಗೆದು ಇನ್ನೊಬ್ಬರಿಗೆ ಕೊಡುವಂಥ ವಿಚಾರ ಅಲ್ಲ ಅದು, ಅವ್ರಿಗೊಂದು ಮೀಸಲಾತಿ ಬೇಕು ಅಂತ. ಆಗ ವಿಜಯ್ ಭಾಸ್ಕರ್ ರೆಡ್ಡಿ ಅವರು ಆಂಧ್ರದ CM ಆಗಿದ್ದರು. ಸರ್ಕಾರಿ ಹುದ್ದೆ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ 5% ಮೀಸಲಾತಿ ಅವರಿಗೆ ಹೋಗಬೇಕು ಅಂತ ಪ್ರಸ್ತಾಪ ಇರುತ್ತೆ. 1994, 1999, 1994, 1999 ಕಾಂಗ್ರೆಸ್ ಸೋತು ಬಿಡುತ್ತಲ್ಲ ಕಾಂಗ್ರೆಸ್ಸು, ಮೀಸಲಾತಿ ಜಾರಿ ಆಗಲ್ಲ. YS ರಾಜಶೇಖರ ರೆಡ್ಡಿ CM ಆದ ಮೇಲೆ ಮತ್ತೆ ಮೀಸಲಾತಿ ಪ್ರಕ್ರಿಯೆ ಶುರುವಾಗುತ್ತೆ. YSR ಟೈಮ್ನಲ್ಲಿ 14 ನಿರ್ದಿಷ್ಟ ಗುಂಪುಗಳಿಗೆ, ಒಬ್ಬರಿಗೆ ಅಲ್ಲ 14 ನಿರ್ದಿಷ್ಟ ಗುಂಪುಗಳಿಗೆ 4% ಮೀಸಲಾತಿಯನ್ನು ಕೊಡಲಾಗುತ್ತೆ. ಈ 4% ಮೀಸಲಾತಿ ಅಂತ ಏನಿತ್ತು ನೋಡಿ, ಅದರಲ್ಲಿ ಮುಸ್ಲಿಮರಿಗೂ ಅವಕಾಶ ಕೊಡಲಾಗಿತ್ತೆ ವಿನಃ ಯಾರ್ದೋ ಒಂದು 5% ಮೀಸಲಾತಿ ತಂದು ಇವರು ಕೊಡೋಕ್ಕಾಗಿರಲಿಲ್ಲ. 14 ಬೇರೆ ಬೇರೆ ಗುಂಪುಗಳಲ್ಲಿ ಇವರು ಒಬ್ಬರು. ಆ ಟೋಟಲ್ 4% ಮೀಸಲಾತಿಯಲ್ಲಿ ಇವ್ರಿಗೂ ಕೂಡ ಒಂದು ಭಾಗ ಇತ್ತು. ಅದರಲ್ಲಿ ಧರ್ಮದ ಆಧಾರದ ಮೇಲೆ ಮುಸ್ಲಿಮರಿಗೆ ಅವತ್ತು ಮೀಸಲಾತಿ ಕೊಟ್ಟಿರಲಿಲ್ಲ. ಆ 14 ನಿರ್ದಿಷ್ಟ ಗುಂಪುಗಳಲ್ಲಿ ಇವ್ರದ್ದು ಒಂದು ಅಂತ ಸೇರಿಸಿ ಕೊಟ್ಟಿದ್ರೆ ವಿನಃ ಆ ಥರ ಧಾರ್ಮಿಕ ಆಧಾರದ ಮೇಲೆ ಕೊಟ್ಟಿರಲಿಲ್ಲ. ಆಂಧ್ರದಲ್ಲಿ SC ST ಮೀಸಲಾತಿಯನ್ನು ಕಡಿತಗೊಳಿಸಿ ಮುಸ್ಲಿಮರು ಕೊಟ್ಟಿರಲಿಲ್ಲ, ಅವ್ರದ್ದೊಂದು ತೆಗೆದು ಇವರಿಗೆ ಕೊಟ್ಟಿರಲಿಲ್ಲ. ಸುಮ್ಮನಿರ್ತಾರೆ ಯಾರಾದರೂ? ಇನ್ ಜನರಲ್ ನಾಲೆಡ್ಜ್, ಇನ್ ಜನರಲ್ ವ್ಯೂ, ಜನರಲ್ ಪರ್ಸೆಪ್ಷನ್, ಯಾರ್ದು SC ST OBCಗಳಾಗಲಿ ಅವ್ರದ್ದೆಲ್ಲ ಮೀಸಲಾತಿ ತೆಗೆದು ಇನ್ನೊಂದು ಧರ್ಮದ ಆಧಾರದ ಮೇಲೆ ಒಬ್ಬರಿಗೆ ಕೊಟ್ಟುಬಿಟ್ಟಾಗ ಅವ್ರು ಸುಮ್ಮನಿರ್ತಾರ? ಜನರಲ್ ಆಗಿ ಇದನ್ನು ಯೋಚನೆ ಮಾಡಿದ್ರು ಕೂಡ ಇಲ್ಲ ಅಂತ ಕಾಣುತ್ತೆ. ಅದೇ ರೀತಿಯಲ್ಲಿ 14 ನಿರ್ದಿಷ್ಟ ಗುಂಪುಗಳಿಗೆ ಅಂತ ಹೇಳಿ ಒಂದು ಮೀಸಲಾತಿ ಜಾರಿಯಾದಾಗ ಅದರಲ್ಲಿ ಮುಸ್ಲಿಮರು ಇದ್ದರೆ ವಿನಃ ಯಾರ್ದೋ ತೆಗೆದು ಮುಸ್ಲಿಮರಿಗೆ ಕೊಟ್ಟಿರಲ್ಲ ಅಂತೇಳಿ ಸರ್ಕಾರಿ ದಾಖಲೆಗಳೇ ಹೇಳ್ತಾರೆ.